ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಎಲೆಕ್ಷನ್ಗೆ ಕೇವಲ ಬೆರಳೆಣಿಕೆಯಷ್ಟು ದಿನಗಳು ಮಾತ್ರ ಬಾಕಿ ಉಳ್ಕೊಂಡಿರೋ ಹೊತ್ತಲ್ಲಿ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಟ್ವಿಸ್ಟ್. ಮೋದಿ ಬರ್ತಿರೋ ಹೊತ್ತಲ್ಲೇ ಕೈ ವಿರುದ್ಧ ವಿಡಿಯೋ ಬಿಟ್ಟ ಕಮಲ ಪಡೆ. ಕಾಂಗ್ರೆಸ್ಗಿದು ಬಹಳ ಕಾಸ್ಟ್ಲಿ ಆಗಲಿದೆಯಾ? ಸಂಕಷ್ಟದಲ್ಲಿದ್ದ ಟೆನ್ಷನ್ನಲ್ಲಿದ್ದ ಬಿಜೆಪಿಗೆ ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲೂ ದೊಡ್ಡ ಬಲವನ್ನು ಕೊಡುತ್ತಾ? ಬೆಳವಣಿಗೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನರೇಂದ್ರ ಮೋದಿ ಅವರು ಬರ್ತಿದ್ದಾರೆ. ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಕೆಲವು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಕಾರ್ಯಕ್ರಮ, ಸಮಾವೇಶ, ರ್ಯಾಲಿ ಎಲ್ಲ ಇದೆ. ಈ ಹೊತ್ತಲ್ಲಿ ಬಿಜೆಪಿ ಗೇಮ್ ಚೇಂಜ್ ಮಾಡಬಹುದಾದಂಥ ಒಂದು ಅವಕಾಶ ತಾನಾಗಿ ಸೃಷ್ಟಿಯಾಗಿರೋದು ಹುಬ್ಬಳ್ಳಿಯ ನೇಹಾ ಸಾವಿನ ಪ್ರಕರಣದಿಂದ. ಇಡೀ ರಾಜ್ಯ ಕಂಗಾಲಾಗಿರುವಂತಹ ಘಟನೆ, ಪೋಷಕರು ಒಂದು ಕ್ಷಣ ನಿಂತಲ್ಲೇ ಕಂಪಿಸಿರುವಂತಹ ಘಟನೆ ನಡೆದಿದೆ. BVB ಕಾಲೇಜ್ ಕ್ಯಾಂಪಸ್ ಅಲ್ಲಿ ಹಾಡು ಹಗಲೇ ನೇಹಾ ಮೇಲೆ ನಡೆದಿರುವಂತಹ ಭೀಕರವಾದ ದಾಳಿ, ಆಕೆಯ ಸಾವು, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರೋದು. ಇದೊಂದು ಘಟನೆ. ಅವರ ಕಷ್ಟ, ಅವರು ಈಗಿರೋ ಪರಿಸ್ಥಿತಿ ಯಾರಿಗೂ ಬೇಡ. ಅದರಲ್ಲಿ ಲಾಭ ನಷ್ಟದ ಲೆಕ್ಕಾಚಾರ ಹುಡುಕೋದು ತಪ್ಪೆ. ಆದ್ರೆ ರಾಜಕಾರಣ ಎಲೆಕ್ಷನ್ ಟೈಮಲ್ಲಿ ಆಗಿರೋದ್ರಿಂದ ಸಹಜವಾಗಿ ಕರ್ನಾಟಕದಲ್ಲಿ ಇಂಥ ವಿಚಾರಗಳು ಕೆಲಸ ಮಾಡೋದು ಹೌದು. ಹಿಂದೆಲ್ಲ ನೋಡಿದ್ದೀವಿ, ನಾವು ಬೇರೆ ರಾಜ್ಯಗಳಲ್ಲೂ ನೋಡಿದ್ದೀವಿ. ಉತ್ತರದಷ್ಟು ಅಲ್ದಿದ್ರು ದಕ್ಷಿಣದ ಪೈಕಿ ಕರ್ನಾಟಕದಲ್ಲಿ ಒಂದು ಹಂತಕ್ಕೆ ವರ್ಕೌಟ್ ಆಗತ್ತೆ. ನೇಹಾ ಸಾವಿನ ಕೇಸ್ ಈಗ ರಾಜಕೀಯ ಲೆಕ್ಕಾಚಾರಗಳು ತಲೆ ಕೆಳಗಾಗುವಂತೆ ಮಾಡುತ್ತಾ. ಯಾಕಂದರೆ ಬಿಜೆಪಿಗೆ ಖಂಡಿತ ಟೆನ್ಷನ್ ಶುರುವಾಗಿತ್ತು. ಟಿಕೆಟ್ ಬಳಿಕ ಬಂಡಾಯ, ಬೇಸರ, ಬಣಜಗಳ, ಜಟಾಪಟಿ ಇದೆಲ್ಲ ಹಲವು ಕ್ಷೇತ್ರಗಳಲ್ಲಿ ಕನಿಷ್ಠ 4-5 ಲೆಕ್ಕ ಹಾಕ್ಕೊಂಡಿದ್ರ ಪೈಕಿ ಕನಿಷ್ಠ 4-5 ಹೆಚ್ಚು ಕಡಿಮೆ ಆಗ್ಬಿಡುತ್ತಾ ಅನ್ನೋ ಮಟ್ಟಿಗೆ ಟೆನ್ಷನ್ ಇತ್ತು. ರಾಮ ಮಂದಿರದ ಬಳಿಕ ಸಾಲಿಡ್ ಆಗಿ ನಮಗೆ ಬಲ ಸಿಗತ್ತೆ ಅಂದ್ಕೊಂಡಿದ್ದವರು ಆತ್ಮವಿಶ್ವಾಸವನ್ನು ಒಂದು 4-5 ಕ್ಷೇತ್ರಗಳಲ್ಲಿ ಕಳ್ಕೊಂಡಿದ್ರು. ಆದರೆ ಈಗ ನೇಹಾ ಸಾವಿನ ಕೇಸ್ನ ಮೂಲಕ ರಾಜಕೀಯಕ್ಕೂ ಕೂಡ ದೊಡ್ಡ ತಿರುವು ಸಿಗುವಂತಹ ಲಕ್ಷಣಗಳು ಕಂಡು ಬರ್ತಿದ್ದಾವೆ. ಬರೀ ಹುಬ್ಳಿ ಧಾರವಾಡದಲ್ಲ, ಅಲ್ಲಂತೂ ಜಾತಿ ಲೆಕ್ಕಾಚಾರದ ಮೂಲಕ ಸದ್ದಾಗ್ತಿತ್ತು. ಇತ್ತೀಚೆಗೆ ಟ್ರಯಾಂಗಲ್ ಫೈಟ್ನ ಸುಳಿವು ಸಿಕ್ತಿತ್ತು. ಆದರೆ ಈಗ ಹಿಂದುತ್ವದ ಅಸ್ತ್ರ ಭರ್ಜರಿಯಾಗಿ ಕೈಗೆತ್ಕೊಳ್ಳೋಕೆ ಅವಕಾಶ ಸಿಕ್ಕಿದೆ. ಬೇರೆ ಕ್ಷೇತ್ರಗಳಲ್ಲೂ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರುತ್ತೆ ಅನ್ನೋದಕ್ಕೆ ರಾಜ್ಯವ್ಯಾಪಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ವ್ಯಕ್ತವಾಗ್ತಿರೋ ರೆಸ್ಪಾನ್ಸೇ ಸಾಕ್ಷಿ. ಇದ್ರ ಬೆನ್ನಲ್ಲೇ ಈಗ ಬಿಜೆಪಿ ಕಾಂಗ್ರೆಸ್ನ ವಿರುದ್ಧ ಮುಗಿಬೀಳ್ತಾ ಇದ್ದು ವಿಡಿಯೋ ಅಸ್ತ್ರವನ್ನು ಪ್ರಯೋಗಿಸಿದೆ. ನರೇಂದ್ರ ಮೋದಿ ಅವರು ಎಂಟ್ರಿ ಕೊಡ್ತಿರೋ ಹೊತ್ತಲ್ಲಿ ಈ ಸರ್ಕಾರದ ಅವಧಿಯಲ್ಲಿ ನಡೀತಿರೋದು ಇದು ನೋಡಿ, ಪರಿಸ್ಥಿತಿ ಇದು ನೋಡಿ ಅಂತ ಆ ವಿಡಿಯೋವನ್ನ ಗಮನಿಸಿ. ಯಾವುದು ಮರಳುಗಳಾಗಿದ್ದಾವೆ ಅವು ವೈಯಕ್ತಿಕ ಕಾರಣಗೋಸ್ಕರ ಆಗಿರ್ತಕ್ಕಂಥದ್ದು. ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗಿದೆ ಕರ್ನಾಟಕದಲ್ಲಿ. ಇಲ್ಲಿವರೆಗೂ ಇಡೀ ರಾಜ್ಯ ನೋಡಿದೆ, ಇಡೀ ದೇಶ ನೋಡಿದೆ. ಇದ್ರಾಗ ವೈಯಕ್ತಿಕ ಕಾರಣ ನಂದ ಅವ್ರದ್ದು ಏನಿರ್ತೈತಿ? ಅವ್ರೇನು ನನ್ನ ಸಂಬಂಧಿಕರ, ನಾನು ಅವ್ರು ಕೂಡ ವ್ಯವಹಾರ ಮಾಡಿದ್ದೇನೆ. ಆಕೆಯನ್ನು ವ್ಯವಹಾರ ಮಾಡ್ಯಾಳ. ವೈಯಕ್ತಿಕ ಸಂಬಂಧ ಅಂದ್ರೆ ಏನದರ ಅರ್ಥ? ಏನು ಅವ್ರವ್ರ ಏನು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತ? ಹಂಗಿದ್ರೆ ಆಕೆ ಮಡ್ರಾಕ್ ಹಾಕಿದ್ಲು. ಮಾನ್ಯ ಮುಖ್ಯಮಂತ್ರಿಗಳೇ, ತಮಗೆ ಯಾರೋ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ದಯಮಾಡಿ, ನಾನು ನಿಮ್ಮ ಕಾಂಗ್ರೆಸ್ ಕಾರ್ಪೊರೇಟರ್ ಇದ್ದೇನೆ, ದಯಮಾಡಿ ಅದನ್ನು ಅರ್ಥ ಮಾಡ್ಕೊರಿ. ನನ್ನ ಮನ್ಯಾಗ ದುಃಖ ಇದೆ ಅಂತಾಗ ನೀವು ಇಂಥ ಸ್ಟೇಟ್ಮೆಂಟ್ ಕೊಟ್ಟೆ ಇಡೀ ರಾಜ್ಯಕ್ಕೆ ನನ್ನ ಮಂತನದ ಮರ್ಯಾದೆ ತೆಗಿಬೇಡ್ರಿ. ಈಗ ಬಂದಿರೋ ಮಾಹಿತಿಯ ಪ್ರಕಾರ ಅವರಿಬ್ಬರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಅದು ಯಾವಾಗ ಆ ಹೆಣ್ಮಗಳು ದೂರ ಹೋಗಕ್ಕೆ ಶುರು ಮಾಡಿದ್ಲು, ಆಗ ಈ ರೀತಿ ಅವನು ಹುಡುಗ ಹೋಗಿ ಸ್ಟ್ಯಾಪ್ ಮಾಡಿರ್ತಕ್ಕಂಥದ್ದು. ಅದು ಯಾವ ಲವ್ ಜಿಹಾದು ಏನು ಕಾಣಿಸ್ತಿಲ್ಲ. ಪ್ರೀತಿ ಮಾಡಿ ನನ್ನನ್ನು ಬಿಟ್ಟು ಬೇರೆಯವ್ರ ಮದುವೆ ಮಾಡ್ಕೊಳ್ತಾಳೋ ಆ ಥರ ಪರಸ್ಪರ ಪ್ರೀತಿ ಮೇಲೆ ಆಗಿರ್ತಕ್ಕಂಥದ್ದು ಬಿಟ್ರೆ ಯಾವ ಲವ್ ಜಿಹಾದು ಕಾಣಿಸ್ತಿಲ್ಲ ಅಂತೇಳಿ. ಆ ರೀತಿ ಯಾವುದರಿಂದ ನಮಗೆ ಕಂಡು ಬಂದಿಲ್ಲ, ಮತ್ತು ಆ ರೀತಿ ಬೆಳವಣಿಗೆನೂ ಆಗಿಲ್ಲ. ಈ ರೀತಿ ತಪ್ಪು ಹೇಳಿಕೆಯಿಂದ ನನ್ನ ಮಗಳಿಗೆ ಕಳಂಕ ತರುವಂತ ಪದ್ಧತಿ ಬರಬಾರ್ದು. ಯಾಕೆಂದ್ರೆ ನನ್ನ ಮಗಳು ಏನಂತ ನನ್ನ ಪ್ಯೂರಿಟಿ ಗೊತ್ತಿದೆ. ಒಬ್ಬ ಪಾಲಿಕೆ ಸದಸ್ಯ, ಕಾಂಗ್ರೆಸ್ ಸದಸ್ಯ, ನಾನು ಬೇರೆ ಪಾರ್ಟಿಯವನಲ್ಲ. ನಮ್ಮ ಗೃಹ ಸಚಿವರು ತಪ್ಪು ಮಾಹಿತಿಯಿಂದ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ದಯಮಾಡಿ ಅದನ್ನ ತಿದ್ದುಪಡಿ ಮಾಡಬೇಕು ಗೃಹ ಸಚಿವರು. ಈ ರೀತಿ ಹೇಳಿಕೆ ಕೊಟ್ಟು ನೀವು ಏನಾರ ಜನರಿಗೆ ಅಥವಾ ಇಲೆಕ್ಷನ್ದಾಗ ಓಟ್ ತಗೋತೇನೆ ಅಂದ್ರಲ್ಲ. ಇವತ್ತು ನಾನು ಒಬ್ಬ ಜನಪ್ರತಿನಿಧಿ, ನಿಮ್ಮ ಪಾರ್ಟಿಯ ಜನಪ್ರತಿನಿಧಿ, ಬೇರೆ ಅಲ್ಲ. ನನ್ನ ಮನ್ಯಾಗ ಹಿಂಗಾಗೈತಿ, ನಾನು ಜನರನ್ನ ಹೆಂಗ ರಕ್ಷಣೆ ಮಾಡ್ಲಿ? ಕಾಂಗ್ರೆಸ್ನವರು ಆರಂಭದಲ್ಲಿ ಈ ಘಟನೆ ಬೆಳಕಿಗೆ ಬರ್ತಾ ಇದ್ದ ಹಾಗೆ ಮುಖ್ಯಮಂತ್ರಿಗಳೇ ಮನವಿ ಮಾಡ್ಕೊಂಡ್ರು, ಇದಕ್ಕೆ ರಾಜಕೀಯ ಬಣ್ಣ ಕೊಡಬೇಡಿ, ಅರೆಸ್ಟ್ ಮಾಡಿದ್ದೀವಿ, ನ್ಯಾಯ ಕೊಡಿಸ್ತೀವಿ, ನಾವು ಯಾರನ್ನು ರಕ್ಷಿಸೋ ಮಾತೇ ಇಲ್ಲ ಅಂತೆಲ್ಲ ಹೇಳಿದ್ರು. ಆದ್ರೂ ಅದು ಯಾವ ಸ್ವರೂಪಕ್ಕೆ ಹೋಗಿದೆ ಈಗ ನೋಡ್ತಾ ಇದ್ದೀವಿ.
ಇದ್ರ ಮಧ್ಯೆ ಸ್ಟೇಟ್ಮೆಂಟ್ಗಳಿದೆಯಲ್ಲ, ಓಕೆ ನಾವು ನ್ಯಾಯ ಕೊಡಿಸ್ತೀವಿ ಅನ್ನೋದಕ್ಕಷ್ಟೇ ಬದ್ಧವಾಗಿದ್ದಿದ್ರೆ ಅದು ಬೇರೆ ಥರ ಆಗ್ತಿತ್ತೇನೋ. ಬಟ್ ಸ್ಟೇಟ್ಮೆಂಟ್ಗಳಿದೆಯಲ್ಲ ಮಧ್ಯೆ ಮುಖ್ಯಮಂತ್ರಿಗಳು, ಗೃಹ ಸಚಿವರು, ಬೇರೆ ಮಂತ್ರಿಗಳ ಸ್ಟೇಟ್ಮೆಂಟ್ಗಳು ಈಗ ಕಾಂಗ್ರೆಸ್ಗೆ ಕಾಸ್ಟ್ಲಿ ಆಗೋ ಥರ ಕಾಣಿಸ್ತಾ ಇದೆ. ಮೋದಿ ಎಂಟ್ರಿ ಹೊತ್ತಲ್ಲಿ ಆ ಬಿಸಿ ಇರೋದ್ರಿಂದ ಒಂದೆರಡು ಕೇಸ್ ಅಲ್ವಲ್ಲ, ಹುಬ್ಳಿದೊಂದು ಕೇಸು, ಬೆಂಗಳೂರಲ್ಲಿ ಜೈ ಶ್ರೀರಾಮ್ ಕೂಗದವ್ರ ಮೇಲಿನ ದಾಳಿ, ಸುಮಾರು 3-4 ಕೇಸ್ಗಳು ಒಟ್ಟೊಟ್ಟಿಗೆ ಆಗಿರೋದು ಕಳೆದ 48 ಗಂಟೆಗಳಲ್ಲಿ ಬೆಚ್ಚಿ ಬೀಳಿಸಿರುವಂತಹ ಘಟನೆಗಳು ಸದ್ದು ಮಾಡ್ತಾ ಇದ್ದಾವೆ. ಮೋದಿಯವರ ಬಾಯಲ್ಲೂ ಪರೋಕ್ಷವಾಗಿ, ನೇರವಾಗಿ ಅಲ್ದಿದ್ರು ಪರೋಕ್ಷವಾಗಿ ಇಂಥ ವಿಚಾರಗಳು ಬಂದ್ರೆ ಅದು ಮತ್ತಷ್ಟು ದೊಡ್ಡ ಮಟ್ಟದ ಪ್ರಭಾವವನ್ನ ಬೀರಬಹುದು ನಾಳೆಯ ಕಾರ್ಯಕ್ರಮದಲ್ಲಿ. ಕಾರ್ಯಕರ್ತರು ಇದನ್ನು ತೀವ್ರ ಸ್ವರೂಪದಲ್ಲಿ ಪ್ರತಿಭಟಿಸುವುದಕ್ಕೆ ಶಕ್ತಿ ತುಂಬದಂತಾಗಬಹುದು. ಹಾಗಾಗಿ ಕರ್ನಾಟಕ ರಾಜಕಾರಣದಲ್ಲಿ ಬಹುದೊಡ್ಡ ತಿರುವನ್ನ ಕೊಡಬಲ್ಲಂತ ಘಟನೆ ಇದು. ಇಡೀ ದೇಶವೇ ತಿರುಗಿ ನೋಡ್ತಾ ಇರೋ, ರಾಜ್ಯವನ್ನ ಕಂಪಿಸುವಂತೆ ಮಾಡಿರುವ ಘಟನೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.